ನೀವ್ ಹೋಗಿ ನಿಮ್ ಕ್ಷೇತ್ರ ಅಲ್ವಾ? ನೀವ ಫಸ್ಟ್ ಕುಮಾರಸ್ವಾಮಿ ಅವರ ನಿಮ್ ಕ್ಷೇತ್ರಕ್ಕೆ ನೀವ್ ಹೋಗಕ್ಕೆ ನಿಮ್ಗೇನ್ರಿ ಭಯ? ಆ ವೋಟ್ ಹಾಕ್ಸ್ಕೊಳಕ್ ಹೋಗಲ್ವಾ? ಅವಾಗ ಭಯ ಇರೋದಿಲ್ವಾ ಬಾಲಕೃಷ್ಣ ಅವ್ರೆ? ನಿಮ್ ಕ್ಷೇತ್ರಕ್ಕೆ ನೀವ್ ಹೋಗಕ್ಕೇನ್ರಿ ಭಯ ನಿಮ್ಗೆ? ಆಯ್ತು ಬಿಡಿ, ಈಗ ನೀವು ಸಜೆಷನ್ ಮಾಡಿದಿರಲ್ಲ, ಹೋಗ್ತೀನಿ ನಾಳೆ. ಇದು ಸಜೆಷನ್ ಅಲ್ಲ ಸರ್, ಇದು ನಿಮ್ ಜವಾಬ್ದಾರಿ. ನಮ್ಮ ಹತ್ರ ಹೇಳ್ಸ್ಕೊಂಡ್ ಮಾಡ್ಬೇಕಾಗಿರೋದಲ್ಲ. ಇಷ್ಟೆಲ್ಲ ಇಡೀ ರಾಜ್ಯಾದ್ಯಂತ ಬಾಲಕೃಷ್ಣ ಎಲ್ಲಿ ಅಂತ ಎಲ್ಲ ಜನ ಕೇಳ್ತಾ ಇದಾರೆ. ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, MLA ಗಳಲ್ಲಿ ಕಾಣಿಸ್ತಾ ಇಲ್ಲ. ಆಯ್ತು ಮೇಡಮ್, ಇನ್ಮೇಲೆ ಹೋಗಿ ಕಷ್ಟ ಸುಖ ಅಲ್ಲ, ಇನ್ಮೇಲೆ ಹೋಗಿ ಸರ್ ಆಮೇಲೆ ಗೋಲಿಬಾರ್ ಮಾಡಿಸ್ಬೇಕಾ ಅಂತ ಒಂದು ಬಾಲಿಶವಾದ ಹೇಳಿಕೆ ಕೊಡ್ತೀರಲ್ಲ ಬಾಲಕೃಷ್ಣ ಅವರೇ. ತಮ್ಮ ಮೆಚುರಿಟಿ ಲೆವೆಲ್ಗೆ ತಾವು ಇಷ್ಟು ವರ್ಷ ನೀವು MLA ಆಗಿದ್ದೀರಿ, ಗೋಲಿಬಾರ್ ಮಾಡಿಸ್ಬೇಕಾ ಅಂತ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ನೀವೇ ಮಾತಾಡ್ತಾ ಇದ್ರೆ ಈಗ ಮೇಡಮ್, ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮಂತ ಮೀಡಿಯಾ ಮುಂದೆ ಕೂತ್ಕೊಂಡು ಸಾಧಕ ಬಾಧಕ ಚರ್ಚೆ ಮಾಡ್ಬೇಕು. ಅಲ್ಲಿ ಕುಮಾರಸ್ವಾಮಿ ಅವ್ರು ಹೋಯ್ತಾರೆ, ಈ ಕಡೆಯಿಂದ DK ಶಿವಕುಮಾರ್ ಹೋಯ್ತಾರೆ, ನಾಳೆ ಗುಂಪು ಸೇರ್ತಾರೆ, ಯಾವನ ಕಲ್ಲು ಹೊಡಿತಾನೆ, ಏನೋ ಆಯ್ತದೆ, ಗಲಾಟೆ ಆಯ್ತದೆ. ಆ ಗಲಭೆಗೆ ಯಾರು ಕಾರಣ ಆಯ್ತಾರೆ ಮೇಡಮ್? ಅವಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಗುಂಪು ಸೇರಿಸ್ಬಿಟ್ಟು ನಾವೇ ಗುಂಪು ಸೇರಿಸ್ಬಿಟ್ಟು ಲಕ್ಷಾಂತರ ಜನ ಸೇರಿಸ್ಬಿಟ್ಟು ನಾವು ಹೋಯ್ತೀವಿ ಅಂತ ನಮ್ಮಿಂದ ಹೇಳಿ ಕೇಳಿ ಬರ್ತಾರೆ ಕಾರ್ಯಕರ್ತರುಗಳು. ಗಲಾಟೆ ಆಗಿ ಗೊಂದಲ ಆಗಿ ಗೋಲಿಬಾರ್ ಆದ್ರೆ ಅದನ್ನೇ ಕುಮಾರಸ್ವಾಮಿ DK ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ರೈತರ ಮೇಲೆ ಗೋಲಿಬಾರ್ ಅಂತ ಎಲ್ರು ಕೂಡ ಅದನ್ನ ತೋರಿಸಿ ಅದನ್ನ ನಮ್ಗೆ ಅವಮರ್ಯಾದೆ